ಓಂ ಶಾಂತಿ. ಪ್ರಶ್ನೋತ್ತರ ವೇಳೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ. ಅದಕ್ಕಿಂತ ಮೊದಲ ಸದನದಲ್ಲಿ ಕಡ್ಡಾಯ ಉಪಸ್ಥಿತ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಮಾನ್ಯ ಸಚಿವರು ಎಂ ಬಿ ಪಾಟೀಲ್ ಅವರು, ಶಿವಾನಂದ ಕೌಜಲ್ಗಿ ಅವರು, ಶರಣ್ ಬಸಪ್ಪ ದರ್ಶನಾಪುರ್, ಎಸ್ ಮಲ್ಲಿಕಾರ್ಜುನ್, ರಹೀಂ ಖಾನ್, ಕೆ ಎನ್ ರಾಜಣ್ಣ, ಬಿ ಎಸ್ ಸುರೇಶ್ ಅವರು. ಸದನದಲ್ಲಿ ಕಡ್ಡಾಯ ಹಾಜರಿರಬೇಕಾದ ಮಾನ್ಯ ಸಚಿವರು ರಾಮಲಿಂಗ ರೆಡ್ಡಿ, ಸಜ್ಜಿ ಜಾರಕಿಹೊಳಿ, ಎನ್ ಚಲುವರಾಜ್, ತಂಗಡಿ ಶಿವರಾಜ್, ಡಿ ಸುಧಾಕರ್, ಸಂತೋಷ್ ಲಾಡ್, ಕೆ ವೆಂಕಟೇಶ್, ಮಂಕಾಳ ವೈದ್, ಮಧು ಬಂಗಾರಪ್ಪ. ಸದನದಲ್ಲಿ ಅಧಿಕಾರಿಗಳು ಸೋಮಶೇಖರ್ ಜೆ.ಎಸ್, ಅಖಿಲ ಭಾರತ ಸೇವೆ, ಎಸ್ ವಿ ಸಂಕನೂರ್. ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 94 ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. 5 ನಿಮಿಷಕ್ಕಿಂತ ಹೆಚ್ಚು ಟೈಮ್ ಕೊಡಂಗಿಲ್ಲ. ಶಾರ್ಟ್ ಆಗಿ ಮಾತಾಡಿ ಹೇಳ್ಬಿಡ್ತೀನಿ. 5 ನಿಮಿಷ ಕಟ್ ಮಾಡಿಬಿಡ್ತೀನಿ ಎಲ್ಲರಿಗೂ. ಸರ್, ಮಾನ್ಯ ಸಭಾಪತಿಗಳು, ಇತ್ತೀಚೆಗೆ ಇನ್ವೆಸ್ಟ್ ಕರ್ನಾಟಕ 2025 ಇದಕ್ಕೆ ಸಂಬಂಧಿಸಿದಂತೆ ನಾನು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೆ. ಸಚಿವರು ವಿವರವಾದಂಥ ಮಾಹಿತಿ ನೀಡಿದ್ದಾರೆ. ಈ ಒಂದು ಇನ್ವೆಸ್ಟ್ ಕರ್ನಾಟಕದೊಳಗೆ ಸುಮಾರು 3250 ಉದ್ಯಮದಾರರು ಭಾಗವಹಿಸಿದ್ರು. ಅದರಲ್ಲಿ 72 ಬೇರೆ ದೇಶದಿಂದ ಬಂದಿದ್ರು. 98 ನಾವು ಅವ್ರ ಜೊತೆಗೆ ಒಡಂಬಡಿಕೆಗಳನ್ನು MOU ಮಾಡಿಕೊಂಡಿದ್ದೀವಿ. ಈ ಒಂದು ಸಮಾವೇಶದಿಂದ 6 ಲಕ್ಷ ಉದ್ಯೋಗ ಸೃಷ್ಟಿ ಆಗಲಿದೆ. ಮತ್ತು ಇದಕ್ಕೆ ಒಟ್ಟಾರೆ ಖರ್ಚಾದದ್ದು ನಾವು 90 ಕೋಟಿ ಅಂತ ಇಟ್ಟಿದ್ವಿ, ಅದರೊಳಗೆ 75 ಕೋಟಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆ ಈ ಒಂದು ಸಮಾವೇಶ ನಿಮ್ಮೆಲ್ಲರ ಪ್ರಯತ್ನ ಪರಿಶ್ರಮದಿಂದ ಮತ್ತು ಅಧಿಕಾರಿಗಳಿಂದ ಸಹಕಾರದಿಂದ ಯಶಸ್ವಿಯಾಗ್ಯದ. ನಾನು ಮೊದಲು ನಿಮಗೆ ಅಭಿನಂದಿಸ್ತೇನೆ. ಸಭಾಪತಿಗಳೇ, ನನ್ನ ಪ್ರಶ್ನೆ ಏನಂದ್ರೆ, ಸಾಮಾನ್ಯವಾಗಿ ಇಂಥ ಸಮಾವೇಶಗಳು ಎಲ್ಲ ಸರ್ಕಾರ ಇದ್ದಾಗ ಆಗ್ತಾ ಇರ್ತಾವೆ. ನನಗೆ ಕಂಡು ಬಂದದ್ದೇನಪ್ಪ ಅಂತಂದ್ರೆ, ಆ ಸಮಾವೇಶದೊಳಗೆ ಏನು ಒಪ್ಪಂದಗಳಾಗ್ತವೆ, MOU ಮಾಡ್ಕೋತಾರೆ, ಎಷ್ಟು ಕಂಪ್ನಿಗಳು ಮಾಡ್ಕೋತಾರೆ, ಆ ಕಂಪ್ನಿಗಳು ಸಮಾವೇಶ ಮುಗಿದ ಮ್ಯಾಗ ವಾಪಸ್ ಬಂದು ಎಲ್ಲೆಲ್ಲಿ ಯಾವ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಾರಂತೆ MOU ಮಾಡ್ಕೊಂಡಿರ್ತಾರೆ. ಮಾಡ್ಕೊಳ್ಳೋದನ್ನೇ ಇಲ್ಲ. ಸೊ ಮಾಡಿಕೊಳ್ಳಿಲ್ಲಪ್ಪ ಅಂದ್ರೆ ಇಷ್ಟೊಂದು ಖರ್ಚು ಮಾಡಿ ಸಮಾವೇಶ ಮಾಡಿದ್ದು ಉಪಯೋಗ ಏನು? ಉದಾಹರಣೆಗಾಗಿ ಹಿಂದಿನ 2 ಉದಾಹರಣೆ ಕೊಡ್ಲಿಕ್ಕೆ ನಾ ಬಯಸ್ತೀನಿ. ಹಿಂದೆ 2020 ಜಗದೀಶ್ ಶೆಟ್ಟರು 2022 ಹೇಳ್ತೇನೆ, 2 ಹೇಳ್ತೇನೆ, 20 ಹೇಳ್ತೇನೆ, 22 ಹೇಳ್ತೇನೆ ನಾನು. ಯಾಕಂದ್ರೆ 20 ಹುಬ್ಬಳ್ಳಿ ಒಳಗೆ ಆಗ್ಯದ. ನನಗೆ ಸ್ವಲ್ಪ ಅದು ನನಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ನೋಡಿ. ಆ ಸಮಾವೇಶದೊಳಗೆ ನಾ ಸೀಮಿತ ಆಗ್ತೀನಿ ಹುಬ್ಳಿ ಧಾರವಾಡ ಏರಿಯಾಕ್ಕೆ. ಹುಬ್ಳಿ ಧಾರವಾಡ ಏರಿಯಾಕ್ಕೆ ಸುಮಾರು 21 ಕಂಪನಿಗಳು ಒಡಂಬಡಿಕೆ ಮಾಡಿಕೊಂಡಿದ್ದು ಹುಬ್ಳಿ ಧಾರವಾಡ ಸ್ಟಾರ್ಟ್ ಮಾಡ್ತೀವಿ ಅಂತ. ಅದ್ರಾಗ ಈಗ ನೋಡಿ 20 ಅಂದ್ರೆ 5 ವರ್ಷ ಆಗ್ಲಿಕ್ಕೆ ಬಂತು. 2 ಸ್ಟಾರ್ಟ್ ಆಗ್ಯಾವ, 2 ಪ್ರೊಸೆಸಿಂಗ್ ತೆಗೆದವ. ಅಂದ್ರೆ ಇನ್ನೂ 17 ಕಂಪನಿಗಳು ವಾಪಸ್ ಬಂದಿಲ್ಲ. ಇದಕ್ಕೆ ಕಾರಣ ಏನು? ನೀವು MOUಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಫೆಸಿಲಿಟಿ ಅವ್ರಿಗೆ ಕೊಡ್ತೀರಿ ಅಂತ ಹೇಳಿದ್ರಿ, ನೀವು ಕೊಡ್ಲಿಲ್ವ? ಹೆಂಗೋ ಸರ್ಕಾರದ ಕೋಆಪರೇಷನ್ ಸರಿಯಾಗಿ ಅವರಿಗೆ ಆಗೈತೋ ಇಲ್ಲೋ? ಯಾಕಂದ್ರೆ 21 ಕಂಪನಿಗಳು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ 2 ಸ್ಟಾರ್ಟ್ ಆಗ್ಯಾವು, ಮತ್ತೆ 2 ಪ್ರೊಸೆಸಿಂಗ್ ತೆಗೆದವು, 17 ಜನ ವಾಪಸ್ ಬಂದಿಲ್ಲ. ಸಭಾಪತಿಗಳಿಗೆ ಕೊಡಪ್ಪ, ಅದ್ರ ಸಚಿವರು ಕೊಡ್ಲಿದೆ. ಸರ್, ಇದು ನಿಮ್ಮ ಕಡೆಗೆ ನಾ ಕೊಡ್ತೇನೆ. ಪ್ರಶ್ನೆ ಕೇಳ್ರಿ. ಆಯ್ತು ಸರ್, ಅದಕ್ಕೆ ಬರ್ತೀವಿ. ಪ್ರಶ್ನೆ ಕೇಳಿ ಸರ್, ದಯವಿಟ್ಟು ಕಾಲಾವಕಾಶ ಬಂದ್ ಮಾಡ್ಬಿಡ್ತೀನಿ ಸರ್. ನೇರವಾಗಿ ಪ್ರಶ್ನೆ ಕೇಳಕತ್ತೀನಿ. 5 ನಿಮಿಷ ಟೈಮ್ ಹೆಚ್ಚು ಕೊಡಂಗಿಲ್ಲ ಸರ್. ಅವ್ರಿಗೆ ಕೇಳಕತ್ತೀನಿ, 17 ಕಂಪನಿಗಳು ವಾಪಸ್ ಬಂದಿಲ್ಲ, ಕಾರಣ ಏನು ಅಂತ ನಾ ಕೇಳಿದೆ ಸರ್. ಮುಂದುವರೆದು ಇನ್ನೊಂದು ಸರ್ 22 ಸಮಾವೇಶ ಆಯ್ತು. ಇದ್ರೊಳಗೆ 57 ಕಂಪನಿಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿರಿ. ಇದ್ರ ಸ್ಟಾರ್ಟ್ ಆದದ್ದೆಷ್ಟು? 2. ಸೊ ಈ ರೀತಿ ಆದ್ರೆ, ಯಾಕಂದ್ರೆ MOU ಮಾಡ್ಕೋತಾರ, ಅಲ್ಲಿ ಕಂಪನಿಗಳ ಸ್ಟಾರ್ಟ್ ಆಗುದಿಲ್ಲ ಅಂದ್ರೆ ಯಾವ್ದು ಕಾಪಿ ಕೊಡಪ್ಪನಪ್ಪ, ತಮ್ಮ ಹುಬ್ಳಿ ಧಾರವಾಡ ಕಾಪಿ ತಮಗೆ ತಲುಪಿಸ್ತೀವಿ ಸರ್. ಕೊಡೋದು
ಸರ್ ಎರಡನೇ ಪ್ರಶ್ನೆ ನಂದು. ಸರ್ ನಮಗೆ ಟೈಮ್ ಕಡಿಮೆ ಕೊಡಕತ್ತಾರೆ. ಎರಡನೇ ಪ್ರಶ್ನೆ ನೇರವಾಗಿ ಕೇಳ್ತೇನೆ. ಈ ಒಡಂಬಡಿಕೆ ಮಾಡಿಕೊಂಡೆಲ್ಲ ಆಗ್ತದಲ್ಲ ಸರ್, ಈಗ ಸ್ಟಾರ್ಟನ್ನು ಮಾಡ್ತಾರ. ಸ್ಟಾರ್ಟ್ ಮಾಡಿ ಒಡಂಬಡಿಕೆಗಳು ಇತರೆ ಕಂಡೀಷನ್ಸ್ ಇರ್ತಾವ. 10 ವರ್ಷ ಆದರೂ ಕೂಡ ಕಂಡೀಷನ್ ಫುಲ್ಫಿಲ್ ಮಾಡಂಗಿಲ್ಲ. ನಾ ಸದನದೊಳಗೆ ಇಲ್ಲೇ ಬೆಂಗಳೂರೊಳಗೆ ನಡೆದಂತ ಸದನದೊಳಗ ಹುಬ್ಬಳ್ಳಿ ಒಳಗ ಇನ್ಫೋಸಿಸ್ ಕಂಪನಿ ಸ್ಟಾರ್ಟ್ ಆಗ್ಯದ. 37-40 ಎಕರೆ ಭೂಮಿ ಕೊಟ್ಟಿವಿ, ವಸ್ತು ಯುಟಿಲೈಸ್ ಮಾಡಿಲ್ಲ. ಅವಾಗ ಅವ್ರು 300-400 ಇಂಜಿನಿಯರಿಂಗ್ ನೌಕರಿ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು. ಕೊಟ್ಟಿದ್ದಷ್ಟು 100 ಆಗಲಿಲ್ಲ. ಅವ್ರ ಮೇಲೆ ಏನ್ ಕ್ರಮ ಕೈಕೊಂಡಿರಿ? ಎಕ್ಸ್ಟ್ರಾ ಭೂಮಿ ಕೊಟ್ಟಿದ್ದು ವಾಪಸ್ ತಗೋತೀರಾ? ಏನ್ ಮಾಡ್ತೀರಂತ ಕೇಳಿದ್ದೆ. ಸಂಕನೂರ ಸರ್ ಹೋದ್ ಸರಿ ಅವ್ರು ಒಪ್ಕೊಂಡಿದ್ರು. ಅದೇ ಸರ್ ಏನ್ ಕ್ರಮ ಕೈಕೊಂಡಿರಿ? ನನ್ನ 2 ಪ್ರಶ್ನೆ ಅದ ಸರ್. ಯಾಕೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಕೊಡ್ತಾ ಇಲ್ಲ ಸಭಾಪತಿಗಳು? 2 ಕರ ಉತ್ತರ ಕೊಡಿ ಸರ್. ಎಲ್ಲರೂ ಕೊಡಬೇಕಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಅವರು ಸದಸ್ಯರು ಕೇಳಿದಂತ ಹಿಂದೆ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಸಮಾವೇಶ ಮೇಲೆ ನಾವು 2022 ಹಿಂದೆ ಅವರು 2020 ಅದು ಇಟ್ ಈಸ್ ನಾಟ್ ಅ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ಇಟ್ ವಾಸ್ ರಿಸ್ಟ್ರಿಕ್ಟೆಡ್ ಟು ಆಲ್ಮೋಸ್ಟ್ ಲೈಕ್ ಅ ಲೋಕಲ್ ಇನ್ವೆಸ್ಟರ್ಸ್ ಮೀಟ್. ಜಗದೀಶ್ ಶೆಟ್ಟರ್ ಅವರು ಮಿನಿಸ್ಟರ್ ಆಗಿದ್ದಾಗ ಅದನ್ನ ಮಾಡಿರುವಂಥದ್ದು. ಅದನ್ನು ಕೂಡ ನಮ್ಮ ಮಾಹಿತಿಯನ್ನು ತರಿಸ್ಕೊಟ್ಟಿದ್ದೀನಿ. ಆದರೆ ಈಗ ತಾವು ಕೇಳಿದ್ದಕ್ಕೆ ಹಿಂದೆ ನಡೆದ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಸಮಾವೇಶದಲ್ಲಿ ಉದ್ಯಮ ಪ್ರಾರಂಭಿಸಾಕ ಅಲ್ಲಿನೂ ಕೂಡ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಈ ಸಲ ಅದು ನಾನು ಹೇಳ್ಬೇಕಾ? ಹೇಳಿಲ್ಲ. ಈ ಸಲ ಸನ್ಮಾನ್ಯ ಸಭಾಪತಿಗಳೇ, ಮೊನ್ನೆ ನಡೆದಂತ 2025 ಏನು ಇನ್ವೆಸ್ಟ್ ಕರ್ನಾಟಕ ಇತ್ತು, ಅದರಲ್ಲಿ MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತದ್ದು 98. ಅದರಲ್ಲಿ 6,23,970 ಕೋಟಿ ರೂಪಾಯಿ ಇದು ಮಾಡಿದ. ಅಲ್ಲದೆ 4 ಲಕ್ಷ 2 ಪಾರ್ಟ್ ಬರ್ತಾವಲ್ಲಿ. 4,03,053 ಕೋಟಿ ಬಂಡವಾಳ ಹೂಡಿಕೆ ಮಾಡಲು 100 ಕಂಪನಿಗಳು ಸಂಬಂಧಿತ ಸಭೆಯಿಂದ ಅನುಮೋದನೆ ಕೂಡ ಪಡೆದುಕೊಂಡಿರ್ತಾರೆ. ಅದನ್ನ ನಿಮಗೆ ಕೊಟ್ಟಿದ್ದೀನಿ. ಹೀಗಾಗಿ ಅದು ಟೋಟಲ್ ಇಟ್ ವಿಲ್ ಕಮ್ ಟು 10 lakh plus 25,000 ಬರ್ತದೆ. ತಾವು ಕೇಳ್ತಾ ಇರೋದು ಹಿಂದೆ 22ರಲ್ಲಿ ಉದಾಹರಣೆ ಕೊಡ್ತೀನಿ. ಅವಾಗ ನಿಮ್ಮ ಸರ್ಕಾರ ಇತ್ತು. ನಾನು ಅದ್ರ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ರಾಜಕೀಯ ಬೇಡ ಸರ್. ಅಲ್ಲ ಮಾತಾಡ್ತಾ ಇಲ್ಲ ಅಂತ ಹೇಳಿದೀನಿ. ಯಾಕೆ ಸ್ವಲ್ಪ ಕೇಳಿ. ಹಿಂದೆ ನಡೆದಂತ ಅಲ್ಲಿನೂ ಕೂಡ ನೋ ಅಂತವ ಯಾವುದಿಲ್ಲ. ಇದು ಇನ್ವೆಸ್ಟರ್ಸ್ ಬಂದಾಗ ನಾವು ಸನ್ಮಾನ್ಯ ಸಭಾಪತಿಗಳೇ, ಇನ್ವೆಸ್ಟ್ ಕರ್ನಾಟಕ 22 ಏನಾಯ್ತು, ಅದರಲ್ಲಿ 57 ಕಂಪನಿಗಳು 5,41,369 ಕೋಟಿ ರೂಪಾಯಿ ಇವತ್ತು MOU ಮಾಡಿಕೊಂಡ್ರು. 2 ಪಾರ್ಟ್ಸ್ ಅಂತ ಹೇಳಿದಲ್ಲ MOU. ಅದರಲ್ಲಿ ಆ ಕಂಪನಿಗಳಲ್ಲಿ 20 ಕಂಪನಿಗಳಿಗೆ 12 ನೀಡಿದ ಪ್ರಸ್ತಾವನೆಗಳು ಒಟ್ಟು 2,01,167 ಕೋಟಿ ರೂಪಾಯಿ ಇವತ್ತು ಅನುಷ್ಠಾನಗೊಂಡ. ಅಂದ್ರೆ ಔಟ್ ಆಫ್ MOUದಲ್ಲಿ 5,41,000 2,01,000 ಮುಂದುವರೆದು ಏನು ಈಗ ಪ್ರಾಜೆಕ್ಟ್ಸ್ ಅಪ್ರೂವಲ್ ಕೊಟ್ಟಿರುವಂತದ್ದು. ಮುಂದೆ ಓದ್ಲಿಲ್ಲ. ಎರಡಷ್ಟು ಅನುಷ್ಠಾನಗೊಂಡ ಅಂತ ಬರ್ದೇರಿ. ಔಟ್ ಆಫ್ 25 ಕಂಪನೀಸ್ 2 ಕಂಪನಿ ಇದು MOU's ಒಂದು ಭಾಗ. ಎರಡನೇದು ಪ್ರಾಜೆಕ್ಟ್ಸ್ ಅಪ್ರೂವ್ಡ್ ಏನಿದೆ, ಪ್ರಾಜೆಕ್ಟ್ಸ್ ಅಪ್ರೂವ್ಡ್ ವಾಸ್ 3,26,000 15 ಕೋಟಿ ರೂಪಾಯಿ 606 ಯೋಜನೆಗಳಿಗೆ ಇವತ್ತು ನಮ್ಮ ಏನು ಸಿಂಗಲ್ ವಿಂಡೋ ಇಂದ ಕ್ಲಿಯರ್ ಮಾಡಿರುವಂತದ್ದು. ಒಟ್ಟಾರೆ 8,62 ಕೋಟಿನೇ 8,66,000 ಕೋಟಿ ಆಗ್ತದೆ. ಅದರಲ್ಲಿ ಸುಮಾರು 5,26,000 ಕೋಟಿ ರೂಪಾಯಿ ಅಂದ್ರೆ ಮೋರ್ ದನ್ 50% 60% ಕನ್ವರ್ಷನ್ ಆಗ್ತದೆ ಇಲ್ಲಿ. ಇವೆಲ್ಲ ಯೋಜನೆಗಳನ್ನ ನಾವು ತಿಳ್ಕೊಂಡಾಗೆ ಒಮ್ಮೆನೆ ಕೂಡ ಆಗಿದ್ರು. MOU ಆದ್ಮೇಲೆ ಇಲ್ಲಿ ಬರ್ತಾರೆ, ಲ್ಯಾಂಡ್ ಅಲೋಕೇಶನ್ ಇರ್ತದೆ, ಕ್ಲಿಯರೆನ್ಸಸ್ ಇರ್ತವೆ, ಎನ್ವಿರಾನ್ಮೆಂಟ್ ಮಿನಿಮಮ್ ಒಂದ್ಸಲ ಅಪ್ರೂವ್ ಮಾಡಿದಾಗ 2-3 ವರ್ಷ ಬೇಕಾಗ್ತದೆ ಏನ್ರಿ. ಹೀಗಾಗಿ 2022 ಕೂಡ ನಮ್ಮ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಅರೌಂಡ್ 60% ಇವತ್ತು ಏನು ಅವತ್ತು ಕಮಿಟ್ಮೆಂಟ್ ಆಗಿತ್ತಲ್ಲ 60% ಕಮಿಟ್ ನಮ್ಮಲ್ಲಿ ರಿಸಲ್ಟ್ಸ್ ಬರ್ತಾ ಇದೆ. ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತೆ ತಾವು ಕೇಳಿದ್ರಿ ಇನ್ನ ಹೂಡಿಕೆಗೆ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು. ಅದು 90 ಕೋಟಿ ರೂಪಾಯಿ ನಮಗೆ ಇದು ಮಾಡಿದ್ರು, 75 ಕೋಟಿ ರೂಪಾಯಿ ಈಗಾಗಲೇ ನಾವು ಅದು ಬಿಡುಗಡೆ ಮಾಡಿದ್ವಿ. ಸಭಾಪತಿಗಳೇ ಒಂದು ನಿಮಿಷ ಸರ್. ಸಭಾಪತಿಗಳೇ, ನಂದು ಮೂಲ ಉದ್ದೇಶನ ಯಾವುದೇ ಸರ್ಕಾರ ಯಾವುದೇ ಸಚಿವರು ಇನ್ವೆಸ್ಟ್ಮೆಂಟ್ ಮೀಟ್ ಮಾಡಲಿ ಪ್ರಶ್ನೆ ಇಲ್ಲ.
ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಫಾಲೋ ಅಪ್ ಸರ್ಕಾರ ಮಾಡ್ತದೋ ಇಲ್ಲೋ. ನಾನು ಹುಬ್ಳಿ ಧಾರವಾಡದ ಎಕ್ಸಾಂಪಲ್ ಕೊಟ್ಟಿನಿ. 21ರೊಳಗ 17 ಜನ ವಾಪಸ್ ಬಂದಿಲ್ಲ. ಫಾಲೋ ಅಪ್ ಅದನ್ನ ಮಾಹಿತಿ ಇನ್ವೆಸ್ಟರ್ಸ್ ಮೀಟ್ ಕೇಳಿದ್ರಿ. ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮಾತಾಡ್ತಾ ಇದ್ದೀನಿ 22ರದ್ದು. ಇಲ್ಲ ಸರ್ 22ರಲ್ಲಿ ಸಂಕನೂರು ಕೇಳಿ 2022 ಗ್ಲೋಬಲ್ ಸರ್ ನಿಮ್ ಬಗ್ಗೆ ಗೌರವದ ಅಭಿಮಾನ ಚೆನ್ನಾಗಿ ಮಾಡಿರಿ. ಆದ್ರೆ ಹಿಂದೂ ಕೈ ಬಿಡಬೇಡ್ರಿ ಅಂತ ನೋಡಿ. ಹಿಂದಿನ ಕೈ ಬಿಡೋ ಪ್ರಶ್ನೆ ಇಲ್ಲ. ಹಿಂದೇನು ಕೂಡ ಸನ್ಮಾನ್ಯ ಸಭಾಪತಿಗಳೇ, ನಾನು ಅದಕ್ಕೆ ಹೇಳಿದೆ, ಐ ಆಮ್ ನಾಟ್ ಬ್ರಿಂಗಿಂಗ್ ಪಾಲಿಟಿಕ್ಸ್ ಹಿಯರ್. ಹಿಂದಿನ 2022 ಆಧಾರಲ್ಲೂ ಕೂಡ 60% ಈಸ್ ದ ಕನ್ವರ್ಷನ್ ರೇಟ್. 60%. ನಾವು ಈ ಸಲ ಮೋರ್ ದನ್ 70% ಟಾರ್ಗೆಟ್ ಮಾಡ್ತಾ ಇದೀವಿ. ಮೋರ್ ದನ್ 70% ಟಾರ್ಗೆಟ್ ಅಂದ್ರೆ 22 ಆಲ್ಸೋ. ಯಾಕಂದ್ರೆ ಒಮ್ಮೆನೇ ಅದು ಕನ್ವರ್ಟ್ ಆಗಲ್ಲ. MOUs ನಲ್ಲಿ ಒಂದು ಭಾಗ ಆಗ್ತದೆ, ಕ್ಲಿಯರ್ ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಆಗಿದ್ದು 2ನೇ ಭಾಗ ಇರ್ತದೆ. ಅದಕ್ಕೆ ಸರ್ ನಾನು 5 ವರ್ಷದ ಕೇಳಿನಿ ಸರ್. ನಾನು 5 ವರ್ಷದ್ದು ಒಂದು ಫೈನಲ್ ಉತ್ತರ 8,66,000 ಕೂಡ ಏನು 2022 ಇತ್ತು. ಅದರಲ್ಲಿ ಕನ್ವರ್ಷನ್ ಆಗ್ತಾ ಇರುವಂತದ್ದು 5,26,000 ಕೋಟಿ. ಸರ್ 60%. ಸರ್ ಒಟ್ಟಾರೆ ನನ್ನ ಮನವಿ ಏನಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಪರಿಶ್ರಮ ಪಟ್ರಿ ಸರ್, ಫಲನೇ ಸಿಗ್ಲಿಲ್ಲ ಅಂದ್ರೆ ಹೆಂಗ್ ಸರ್? ಫಲ ಸಿಕ್ಕಿಲ್ಲ, ಫಲ ಸಿಗ್ತಾ ಇದೆ. ಇಲ್ಲ ಸರ್, ತಪ್ಪು 5 ವರ್ಷ ಈಗ ಈಗಂತೂ ನಾನೀಗ ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದ್ಮೇಲೆ ನಾನು ಸುಮ್ಮನೆ ಕೂತಿಲ್ಲ. ಈಗಾಗಲೇ 2 ಕಂಪನೀಸ್ನ ನಾನು ಒಂದು ಕ್ರೋನ್ಸ್ ಅಂತ ಹೇಳಿ ಕಂಪನಿ, ಇದು ಜರ್ಮನಿ ಕಂಪನಿ, ಈ ಬಾಟ್ಲಿಂಗ್ ಇದು ಮಾಡುವಂತ ಪ್ಲಾಂಟ್ಸ್ ಏನ್ ಬರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, 1 ಲಕ್ಷ ಬಾಟಲ್ಸ್ ಕೂಡ ಇದು ಮಾಡ್ತಾರೆ. ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಇಂಡಸ್ಟ್ರಿ ಮಾಡ್ತಾರೆ. ಈಗಾಗಲೇ ನಾವು ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದೀವಿ. ಸರಿ, ಕೊನೆಯದು ನಂದು ವಿನಂತಿ ಅದ ಸರ್, ದಯವಿಟ್ಟು 2 ಟೈರ್ ಸಿಟೀಸ್ ಅನ್ನ ಬೆಳೆಸ್ರಿ. ನೋಡಿ ನಿಮ್ಮ ಮನೆ ಇನ್ವೆಸ್ಟ್ಮೆಂಟ್ ನೀವು ಇದು ಮಾಡಿರಲ್ಲ, ನಮ್ ಗದಗ ಇಲ್ಲ ನೀವು ಇಲ್ಲ ಮ್ಯಾಕ್ಸಿಮಮ್ ಸರ್. ಬೆಂಗಳೂರು ಸಿಟಿ, ಬೆಂಗಳೂರು ರೂರಲ್, ಮೈಸೂರು ಬಿಟ್ಟು ಎಲ್ಲೆಲ್ಲಿ ಇಲ್ಲ. ನೀವು ಉದ್ದಿಮೆದಾರಿ ನೀವು ಸ್ವಲ್ಪ ಪ್ರೋತ್ಸಾಹ ಕೊಡಿ ಸರ್. ಬೇರೆ ಕಡೆ ಇಲ್ಲ ಸರ್. ಈಗ ಮಾಡಿ ಸರ್, ನಿಮ್ದು 5-6 ಕಂಪನಿ ಬಂದವಲ್ಲೇ. 2 ಟೈರ್ ಸಿಟಿ ಬೆಳೆಸ್ಬೇಕು ಸರ್. 1 ನಿಮಿಷ ಉತ್ತರ ಕೊಟ್ಬಿಡ್ತೀನಿ ಸರ್. ಮೊನ್ನೆ ಸಭಾಪತಿಗಳೇ, ಮೊನ್ನೆ ನಡೆದಂತ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಬಿಯಾಂಡ್ ಬ್ಯಾಂಗ್ಳೂರ್ 70% ಇವತ್ತೊಂದು ದಿವಸ ಪ್ರಾಜೆಕ್ಟ್ಸ್ ಅಪ್ರೂವಲ್ ಆಗಿದೆ. MOU ಸೈನ್ ಮಾಡಿದೀವಿ, ಇವತ್ತು ಪ್ರಾಜೆಕ್ಟ್ಸ್ ಅಪ್ರೂವಲ್ ಆಗಿದ್ದು. 45% 45% ಉತ್ತರ ಕರ್ನಾಟಕಕ್ಕೆ ಇದಾವೆ. ಫಸ್ಟ್ ಟೈಮ್ ಇದು ಬಿಯಾಂಡ್ ಬ್ಯಾಂಗ್ಳೂರು ಮತ್ತು 45% ನಾರ್ತ್ ಕರ್ನಾಟಕ ಬಂದಿರುವಂತದ್ದು. ತಮ್ಮ ಏನು ಕನ್ಸರ್ನ್ ಇದೆ, ನನಗೆ ಸಂಪೂರ್ಣವಾಗಿ ಅರಿವಿದೆ. ನಾವು ಎಲ್ಲವನ್ನೂ ಕೂಡ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ 2-3 ಮೀಟಿಂಗ್ ಮಾಡಿದ್ದೀನಿ. ಇವೆಲ್ಲವನ್ನು ಕೂಡ ಫಾಲೋ ಅಪ್ ಮಾಡಿ ಸಹ ನಾವು ಈ ಸಲ ಕನ್ವರ್ಷನ್ ಹೋದೇನು 2022 60% ಇತ್ತಲ್ಲ, ಅದನ್ನ 75% ವರೆಗೆ ಕನ್ವರ್ಷನ್ ಹೋಗ್ಬೇಕು ಅಂತ ನಮ್ದು ವಿಚಾರಗಳಿದಾವೆ. ಹುಬ್ಳಿ ಇನ್ಫೋಸಿಸ್ ಉತ್ತರ ಕೊಡ್ಲಿಲ್ಲ ಸರ್. ಹುಬ್ಳಿ ಇನ್ಫೋಸಿಸ್ ಹುಬ್ಳಿ ಇನ್ಫೋಸಿಸ್ದವರು ನಮಗೆ ಖುಷಿ ಅಲ್ಲ. ಹುಬ್ಳಿ ಕೇಳಿ, ಹುಬ್ಳಿ ಇನ್ಫೋಸಿಸ್ ಹಿಂದೆ ಈ ಪ್ರಶ್ನೆ ಬಂದಿತ್ತು ಇದೇ ಸದನದಲ್ಲಿ. ತದನಂತರ ಅವರು ಬಂದು ಇನ್ಫೋಸಿಸ್ ದವ್ರು ಬಂದು ಈಗಾಗಲೇ ಅವ್ರ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಅದನ್ನ ಇನ್ನೊಂದು ಮೀಟಿಂಗ್ ಮಾಡಿ ಅದರ ಅವ್ರು ಏನೇನು ಕ್ರಮ ಕೈಗೊಂಡು ನಾನು ಭೇಟಿ ಆಗಿದ್ದಾರೆ. ಅದು ಸ್ಪೀಕರ್ ಒಂದ್ ನಿಮಿಷ ಏನು ಮಾಡಿಲ್ಲ ಅಲ್ಲೇ, ಸುಮ್ಮನೆ ಹೇಳ್ಬೇಡ್ರಿ. ಏನು ಮಾಡಿಲ್ಲ, ಹಂಗ ಲ್ಯಾಂಡ್ ಸರಿಯಪ್ಪ. ನೀವು ದೊಡ್ಡವ್ರ ತಿಳ್ಕೊಂಡು ಆ ತರ ಬಿಡ್ಬೇಡಿ. ಹುಬ್ಳಿಯಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಲಾಸ್ಟ್ ಹೇಳಿದ್ ಇದೆ ಸದನದಲ್ಲಿ, ನಾ ಇಮಿಡಿಯೇಟ್ ಕ್ರಮ ತಗೊಂಡು ಏನೂ ಆಗಿಲ್ಲ. ನೀವು ಹೆಂಗ್ ಹೇಳಿದ್ರೆ ಹಂಗೈತಿ, ಇಮಿಡಿಯೇಟ್ ಕ್ರಮ ಮಾಡ್ಯಾರ. ವಾಕಿಂಗ್ ಮಾಡ್ತಾರ, ಇನ್ಫೋಸಿಸ್ ಸ್ಟಾಫ್ ದವರು ಆರಾಮಾಗಿ ಪಾರ್ಟಿ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಅಷ್ಟೇ. ಅದು ಇದಾದ್ಮೇಲೆ ಸ್ಪೀಕರ್ ಚೇಂಬರ್ ನಲ್ಲಿ ಕೂಡ ಇವತ್ತು ಸಾಲಿ ನೀವು ಏನಾರ ಮಾಡ್ರಿ, ಆ ಲ್ಯಾಂಡ್ ಕರೆಕ್ಟ್ ನೀವು ಸರ್ಕಾರ ಏನ್ ಕೊಟ್ಟು ಕಾಯ್ದೆ ಮಾಡಿ ಮೀಟಿಂಗ್ ಮಾಡಿ. ನಮಸ್ತೆ ನೋಡಪ್ಪ, 14 ನಿಮಿಷ ಸಂಕನೂರಿನಿಂದ 14 ಮಿನಿಟ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.